ಹಾಗಾಸ್ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡೋದಾದರೆ ಸೊ ಎಚ್ಚೆತ್ಕೊಳ್ಳಿ ಅಂತ ಕೇಳ್ಬಿಟ್ಟು ಮಕ್ಕದ ಮೇಲೆ ಟೀ ಚಲಿಸ್ತವ್ರೆ. ನನಗೆ ಒಂದು ಅರ್ಥ ಆಗ್ತಿಲ್ಲ, ಎಷ್ಟು ಅಂತ ಪ್ರೊವೋಕ್ ಮಾಡ್ತೀರಾ ಸ್ಪರ್ಧಿಗಳಿಗೆ ನೀವು? ಬಿಗ್ ಬಾಸ್ ಟೀಮ್ ಅವ್ರನ್ನ ಕೇಳ್ತಿರೋವಂಥದ್ದು ಎಷ್ಟು ಅಂತ ಪ್ರೊವೋಕ್ ಮಾಡ್ತೀರಾ ಕಿತ್ತಾಡಲಿಕ್ಕೆ? ಮತ್ತು ವೀಕೆಂಡಲ್ಲಿ ಬಂದು ಹೇಳ್ತೀರಾ ನೀವು ಯಾಕೆ ಅವ್ರನ್ನ ಪ್ರೊವೋಕ್ ಮಾಡಿದ್ರಿ ಅಂತ ಹೇಳ್ತೀರಾ. ನೀವು ಈ ಟೀ ಚೆಲ್ಬಿಟ್ಟು ಮಕ್ಕದ ಮೇಲೆ ಟೀ ಚೆಲ್ಸೋವಂಥ ಇಷ್ಟೊಂದು ಪ್ರೊವೋಕಿಂಗ್ ಬೇಕಾ? ನಿಲ್ಲಿಸ್ಬಿಟ್ಟು ಹುಚ್ಚ ವಹಿಸ್ಬಿಡಿ, ಅದು ಒಂದೇ ಉಳಿಸಿರೋದು ನೀವು ಬಾಕಿ. ಇವಾಗ ನಾನು ಈ ಮಾತು ಹೇಳಬಾರ್ದಿತ್ತು, ಬಟ್ ಆದ್ರೂ ಇವ್ರದ್ದು ಆಟಗಳು ನೋಡ್ತಿದ್ರೆ ಇನ್ನೇನು ಹೇಳ್ಬೇಕು ಹೇಳಿ? ಯಾವನಾದರೂ ಟೀ ಚಲಿಸ್ಬಿಟ್ಟು ಈ ರೇಂಜ್ಗೆ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾನೆ ಅವನಾದ್ರೂ? ಅಯ್ಯೋ ದೇವ, ಇವ್ರು ಮಾಡಿದ್ದೇ ಆಟ. ಬಿಗ್ ಬಾಸ್ ಅವರು ಆಡಿದ್ದೇ ಆಟ, ಆಡಿಸಿದ್ದೇ ಆಟ, ಮಾಡಿದ್ದೇ ರೂಲು. ಯಾವನ ಹೊರಗೆ ಕಳಿಸ್ಬೇಕು, ಯಾವನ್ನ ಅಲ್ಲಿ ಇಟ್ಕೊಬೇಕು, ಯಾವಾಗ ಒಂದು ರೀತಿಯಲ್ಲಿ ಫೇಕ್ ಎಲಿಮಿನೇಷನ್ ಮಾಡಬೇಕು, ಯಾವಾಗ ರಿಯಲ್ ಎಲಿಮಿನೇಷನ್ ಮಾಡಬೇಕು. ಎಂತೆಂಥವ್ರು ಹೊರಗಡೆ ಹೋಗಿದ್ದಾರೆ, ಅನ್ಡಿಸರ್ವ್ಡ್ ಎಲ್ಲ ಒಳಗಡೆ ಇದ್ದಾರೆ, ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಏನು ಕಿಸ್ದಾಡ್ದೇನೆ. ಇದು ಯಾವ್ದು ರೀ ಬಿಗ್ ಬಾಸ್? ಇದು ಕಿತ್ತೋಗಿರೋ ಬಿಗ್ ಬಾಸು. ನೋಡ್ತಿದ್ರೇ ಬೇಜಾರಾಗುತ್ತೆ. ಒಂಚೂರು ಏನಾದರೂ ಯಾವನಾದರೂ ಟೀ ಚಲಿಸ್ತಾನೆ ಮಕ್ಕದ ಮೇಲೆ? ಪ್ರೋಮೋ ಬಗ್ಗೆ ಮಾತಾಡ್ತೀನಿ, ಏನಂತೂ ನನಗಂತೂ ಅರ್ಥ ಆಗ್ತಿಲ್ಲ ಈ ಬಿಗ್ ಬಾಸ್ ಅವ್ರು ಏನೇನು ಮಾಡ್ಕೊತಿದ್ದಾರೋ. ಆ್ಯಂಡ್ ಇಲ್ಲಿ ಪ್ರೋಮೋ ಬಗ್ಗೆ ಮಾತಾಡಿದ್ರೆ ಪ್ರೋಮೋದಲ್ಲಿ ಅದೇ ಎಚ್ಚೆತ್ಕೊಳ್ಳಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ಸೊ ಅಲ್ಲಿ ಒಂದು ಪ್ರಕ್ರಿಯೆ ನಡೀತಾ ಇದೆ. ಸೊ ಬಿ ಕಫೆ ಅಂತ ಕೂಡ ಒಂದು ಓಪನ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಈ ಮನೆಯವರ ಪೈಕಿ ಎಚ್ಚೆತ್ಕೊಳ್ಬೇಕಂತ ಸದಸ್ಯ ಯಾರು ಅಂತ ಘೋಷಿಸಬೇಕಂತೆ. ಸೊ ಅದಕ್ಕೋಸ್ಕರ ಮಕ್ಕದ ಮೇಲೆ ಟೀ ಚೆಲ್ಬಿಟ್ಟು ಹೇಳಬೇಕಂತೆ. ಸೊ ಗೌತಮಿ ಅವರು ಮಂಜು ಅವರಿಗೆ ಟೀ ಚೆಲ್ಲಿ ಸೊ ಎಚ್ಚೆತ್ಕೊಳ್ಳಿ ನೀವು ಅಂದರೆ, ಗೌತಮಿ ಇದ್ದಾಗ ಮಂಜು ಅವರು ಹೆದರ್ಕೊತಾರೆ ಮಾತಾಡಲಿಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಎಚ್ಚೆತ್ಕೊಳ್ಳಿ ಮಂಜು ಅಂತ ಗೌತಮಿ ಅವರು ಮಂಜು ಅವ್ರಿಗೆ ಹಾಕಿದ್ದಾರೆ. ಧನರಾಜ್ ಅವರು ಹನುಮಂತನಿಗೆ ಹಾಕಿದ್ದಾರೆ. ನಮ್ಮ ಧನರಾಜ್ ಭಲೆ ಕಿಲಾಡಿ, ಹನುಮಂತನ ಈಸಿ ಟಾರ್ಗೆಟ್ ಅಂತ ಹೇಳ್ಬಿಟ್ಟು ಹನುಮಂತನ ಪ್ರತಿ ಟೈಮಲ್ಲೂ ಕೂಡ ಇತ್ತೀಚಿನ ಕೆಲವೊಂದು ದಿನಗಳಲ್ಲಿ ಹನುಮಂತನ ಈಸಿಯಾಗಿ ಟಾರ್ಗೆಟ್ ಮಾಡ್ತಿದ್ದಾನೆ. ನನಗಂತೂ ಅನ್ನಿಸ್ತಾ ಇಲ್ಲ, ಯಾಕಂದರೆ ಹನುಮಂತ ಆಲ್ರೆಡಿ ಎಚ್ಚೆತ್ಕೊಂಡೇ ಇದ್ದಾನೆ ಸ್ಟಾರ್ಟಿಂಗಿಂದ. ಧನರಾಜನೇ ಒಂದು ಕಡೆ ಮೂಲೆಯಲ್ಲಿ ಹೋಗಿ ಕೂತ್ಕೊಂಡಿರೋದು ಅವನ ಜೊತೆಗೆ. ಬಟ್ ಈಸಿ ಟಾರ್ಗೆಟ್ ಅನ್ನೋದಕ್ಕೋಸ್ಕರ ಹನುಮಂತನ ಟಾರ್ಗೆಟ್ ಮಾಡ್ತವನೆ ನಮ್ಮ ಧನರಾಜ. ರಜತನ್ನು ಟಾರ್ಗೆಟ್ ಮಾಡಿ ಗುಮ್ಮಿಸ್ಕೊಂಡ. ತ್ರಿವಿಕ್ರಮನ ಟಾರ್ಗೆಟ್ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಗೊತ್ತಿದೆಯಲ್ಲ ಹನುಮಂತ ಏನೇನು ಮಾಡ್ತಾನೆ ಅದನ್ನೇ ಮಾಡೋದವನು. ಹನುಮಂತ ಕೆಲವು ಟೈಮಲ್ಲಿ ಧನರಾಜ್ಗೆ ಒಂದು ವ್ಯಾಲಿಡ್ ರೀಸನ್ ಇಟ್ಕೊಂಡು ಕೊಟ್ಟಿದ್ದಾನೆ. ಬಟ್ ಇಲ್ಲಿ ಧನರಾಜ್ ಕೊಡ್ತಿರೋವಂಥದ್ದು ಎಲ್ಲ ಸಿಲ್ಲಿ ರೀಸನ್ಗಳು. ಇವನೇ ಅವನ ಹತ್ರ ಹೋಗಿ ಕೂತ್ಕೊಂಡು ಬರೋದನ್ನೆಲ್ಲ ಈ ಮನೆಯವರ ಮಾತೆಲ್ಲ ಮಾತಾಡ್ತಾನೆ ಧನರಾಜ. ಅದು ಆಮೇಲೆ ಅವನಿಗೇ ಒಂದು ರೀತಿಯಲ್ಲಿ ಈ ರೀತಿಯ ಒಂದು ನಿನ್ನೆ ಒಂದು ಇದರಲ್ಲೂ ಕೂಡ ಬೆನ್ನು ತಟ್ಬಿಟ್ಟು ಬುದ್ಧಿ ಹೇಳೋವಂಥದ್ದು ಮಾಡ್ತಾ, ಇವಾಗ ಟೀ ಚೆಲ್ಲುವಂಥದ್ದು ಮಾಡ್ತಾವನೆ. ಈಸಿ ಟಾರ್ಗೆಟ್. ಹನುಮಂತ ಏನು ಕೇಳಲ್ಲ, ದೋಸ್ತ ಅನ್ನೋ ಜೊತೆಗಿರ್ತಾನೆ ಅಂತ. ಈ ಆಟ ಎಲ್ಲನೂ ಎಕ್ಸ್ಪೋಸ್ ಆಗ್ತಾನೇ ಇದೆ. ಓಕೆ, ಸೊ ರಜತ್ ಅವರು ಗೌತಮಿ ಅವ್ರಿಗೆ, ಸೊ ಗೌತಮಿ ಮತ್ತು ರಜತ್ದು ಸೊ ಲಾಸ್ಟ್ ವೀಕಿಂದ ನಡೀತಾನೆ ಇದೆ ಅದು. ಸೊ ಅದಕ್ಕೋಸ್ಕರ ಅವರು ರಜತ್ ಅವರು ಗೌತಮಿ ಅವ್ರಿಗೆ ಹಾಕಿದ್ದಾರೆ. ಆ್ಯಂಡ್ ಅವ್ರು ಫೇಕ್ ಅದೇ ಸ್ಮೈಲು ಅದು ಇದು ಅಂತ ಏನಿದೆ ಸೊ ಅದು ರೀಸನ್ ಕೊಟ್ಬಿಟ್ಟು ಮಾಡಿರಬಹುದು. ಆ್ಯಂಡ್ ಮಂಜು ಅವರು ಚೈತ್ರ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಮೇ ಬಿ ಟಾಸ್ಕು ಅದು ಇದು ಏನಾದರೂ ಸೇರಿಸಿ ಕೊಟ್ಟಿರಬಹುದು, ಗೊತ್ತಿಲ್ಲ ಮಂಜು ಅವ್ರು ಏನಕ್ಕೆ ಚೈತ್ರ ಅವ್ರಿಗೆ ಹಾಕಿದ್ರು ಅಂತ. ಆ್ಯಂಡ್ ಭವ್ಯ ಅವರು ಐಶ್ವರ್ಯ ಅವರಿಗೆ. ಈ ಭವ್ಯ ಮತ್ತು ಐಶ್ವರ್ಯ ಮೊದಲಿಂದ ಇದ್ದಂಥದ್ದೇನೆ. ಸೊ ಅದೇ ಒಂದು ಕಂಟಿನ್ಯೂ ಆಗ್ತಾ ಇದೆ. ಸೊ ಆ ಒಂದು ಕಿತ್ತಾಟ. ಸೊ ಅಲ್ಲಿ ತ್ರಿವಿಕ್ರಮ್ ಆ್ಯಂಡ್ ಮೋಕ್ಷಿತಾ. ಆ್ಯಂಡ್ ತ್ರಿವಿಕ್ರಮ್ ಅಂತಲೇ ನನಗೆ ಅನಿಸ್ತಿದೆ. ಮೋಕ್ಷಿತಾಗೆ ಯಾರು ಆ ಟೀಚ್ ಮುಖಕ್ಕೆ ಹಾಕಿದ್ದಾರೆ, ನನ್ನ ಪ್ರಕಾರ ಅದು ತ್ರಿವಿಕ್ರಮ್ನೇ ಇರಬೇಕು. ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ಇದು ಫೇಕ್ ಎಲಿಮಿನೇಷನ್ ಇದೆ. ಸೊ ತ್ರಿವಿಕ್ರಮ್ ಹೊರಗಡೆ ಹೋಗೋಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಆಫ್ ಈ ವಾರ ವೋಟಿಂಗ್ ಲೈನ್ ಓಪನೇ ಆಗಿರಲಿಲ್ಲ. ಸೊ ಹೊರಗಡೆ ಹೋಗೋವಂಥ ಮಾತೇ ಇಲ್ಲ. ಸೊ ತ್ರಿವಿಕ್ರಮ್ ಅವರು ಒಳಗಡೆ ಬಂದಿದ್ದಾರೆ. ಆ್ಯಂಡ್ ಅದು ತ್ರಿವಿಕ್ರಮ್ ಅವರೇ ಮೋಕ್ಷಿತಾ ಅವ್ರಿಗೆ ಮುಖದ ಮೇಲೆ ಟೀ ಚೆಲ್ಲಿದ್ದಾರೆ ಅಂತ ನನಗೆ ಅನಿಸುತ್ತೆ. ಸೊ ಓಕೆ, ಇದ್ರ ಮಧ್ಯೆ ಅಲ್ಲಿ ಒಂದು ಐಶ್ವರ್ಯ ಮತ್ತು ಚೈತ್ರ ಅವ್ರ ಮಧ್ಯೆ ಸಿಕ್ಕಾಪಟ್ಟೆ ಒಂದು ಫೈಟ್ ಕೂಡ ಆಗುತ್ತೆ. ಸೊ ಐಶ್ವರ್ಯ ಹೇಳುವಂಥದ್ದು ನಿಮ್ಮ ಆಟಗಳಿಗೆ ನಾನು ಬಲಿಪಶು ಆಗ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಚೈತ್ರ ಲಿಟ್ರಲಿ ಹೇಳುವಂಥದ್ದು ಟಾರ್ಗೆಟ್ ನಾಮಿನೇಷನ್ ಅಂತ ಪದ ಬಂದಿರೋದೇ ನಿನ್ನ ಬಾಯಿಂದ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆಮೇಲೆ ಐಶ್ವರ್ಯ ಗೊತ್ತಲ್ಲ, ಏನು ಸುಳ್ಳು ಹೇಳ್ತೀಯ ಕಣಮ್ಮ ನೀನು, ಇಷ್ಟೊಂದು ಸುಳ್ಳು ಹೇಳ್ತಿದ್ದೀಯ ಅನ್ನೋ ರೀತಿಯಲ್ಲಿ ಬರ್ತಿದೆ. ಅಲ್ಲಿ ಚೈತ್ರ ಅವರು ಟೇಬಲ್ಗೆಲ್ಲನೂ ಕುಟ್ಟಿ ಎಲ್ಲನೂ ಬಳೆ ಎಲ್ಲ ಹೊಡೆದಾಕೊಂಡ್ಬಿಟ್ಟಿದ್ದಾರೆ. ಸೊ ಈ ಒಂದು ಮಟ್ಟಿಗೆ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತಲೇ ಹೇಳ್ಬೋದು. ಸೊ ಯಾರು ಸತ್ಯ ಯಾರು ಸುಳ್ಳು ಅನ್ನೋದು ಬಿಗ್ ಬಾಸ್ಗೂ ಗೊತ್ತಿಲ್ಲ. ಅದು ಈ ಐಶ್ವರ್ಯ ಆ್ಯಂಡ್ ಚೈತ್ರ ಅವ್ರ ಮಧ್ಯೆ ಆ ಟಾರ್ಗೆಟ್ ನಾಮಿನೇಷನ್ ಬಗ್ಗೆ. ಬಟ್ ಅದೊಂದು ಜಾಗ ಮಾತ್ರ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಅಷ್ಟೊಂದು ಮಿಸ್ಯೂಸ್ ಮಾಡ್ಕೊಳ್ಳೋಂಥದ್ದು ಅವಶ್ಯಕತೆ ಇರಲಿಲ್ಲ ಇವ್ರಿಗೆ. ಸೊ ಅದೇನಾಯಿತು ಅಂತ ಗೊತ್ತಿಲ್ಲ, ಅವ್ರ ಮಧ್ಯೆ ಇಟ್ಕೊಬೇಕು. ಬಟ್ ಯಾರು ಸರಿ ಯಾರು ತಪ್ಪು ಅಂತ ನಾವು ಕ್ಲಾರಿಫೈ ಮಾಡಲಿಕ್ಕಾಗೋದಿಲ್ಲ. ಬಿಕಾಸ್ ಆಫ್ ಬಿಗ್ ಬಾಸ್ಗೆ ಆಗ್ತಾಯಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗತ್ತೆ. ಬಟ್ ಇಲ್ಲಿ ಕೆಲವೊಬ್ಬರು ಸ್ಮಾರ್ಟ್ ಗೇಮ್ ಅಂತೂ ಆಡ್ತಿದ್ದಾರೆ. ಸೊ ಅದರಲ್ಲೂ ಮುಖ್ಯವಾಗಿ ಧನರಾಜಂದು ನನಗೆ ಇತ್ತೀಚಿನ ದಿನಗಳಲ್ಲಿ ಹನುಮಂತನ ಟಾರ್ಗೆಟ್ ಮಾಡ್ತಿರೋದು ನೋಡಿದ್ರೆ ಅವ್ನು ಪಕ್ಕ ಸ್ಮಾರ್ಟ್ ಗೇಮ್ ಮಾಡ್ತಿರೋ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ. ಓಕೆ, ಸೊ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕೆ ವಿಡಿಯೋದಲ್ಲಷ್ಟೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ.